ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಮೌನಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ಕಾವೇರಿ ನದಿಯಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ಹಲವಾರು ಜನರು ಇಲ್ಲಿ ಸೇರಿದ್ದಾರೆ. ಪ್ರಶಾಂತವಾದಂತಹ ಸ್ಥಳ, ತಿಳಿಯಾದಂತಹ ನೀರು. ಈ ನೀರಿನಲ್ಲಿ ಮೇಯುವುದು ಅದು ಒಂದು ದಿವ್ಯ ಅನುಭವ ಅಂತಲೇ ಹೇಳಬಹುದು. ಇಲ್ಲಿನ ನೀರು ಅಷ್ಟೇನೂ ಆಳ ಇಲ್ಲ. ಚಿಕ್ಕ ಮಕ್ಕಳು ಸಹ ಇದರಲ್ಲಿ ಆಟ ಆಡಿಕೊಂಡು ಅವರು ಸ್ನಾನವನ್ನು ಮಾಡಬಹುದು. ಯಾವುದೇ ರೀತಿಯ ಭಯ ಬೇಡ. ಆಮೇಲೆ ಇಲ್ಲಿ ಶೌಚಾಲಯದ ಒಂದು ವ್ಯವಸ್ಥೆ ಎಲ್ಲ ಇದೆ. ಹೆಣ್ಣುಮಕ್ಕಳು ಬಟ್ಟೆ ಬದಲಾಯಿಸೋದಕ್ಕೂ ಸಹ ಸೂಕ್ತ ವ್ಯವಸ್ಥೆ ಮಾಡಿದ್ದಾರೆ. ರಜಾ ದಿನಗಳಲ್ಲಿ ನೀರಿಗೆ ಇಳಿಬೇಕು, ಆಟ ಆಡಬೇಕು ಅನ್ನೋಂಥ ಮನಸ್ಥಿತಿ ಇದ್ದರೆ ಮಕ್ಕಳ ಜೊತೆ ಕುಟುಂಬ ಸಮೇತರಾಗಿ ಬಂದು ಇಲ್ಲಿ ಆಟ ಆಡಿಕೊಂಡು ಸ್ನಾನವನ್ನು ಮಾಡಿ ಕಾವೇರಿ ಹೋಗುವಂಥ ಜಾಗ ಇದು. ಯಾವುದೇ ಅಪಾಯ ಇಲ್ಲದೆ ಮಕ್ಕಳು ಆಟ ಆಡಬಹುದು. ಈಗ ಇಲ್ಲಿ ನೀರಿನ ಆಳ ಅಷ್ಟೊಂದಿಲ್ಲ. ನಡ್ಕೊಂಡೇ ಹೋಗಬಹುದು. ಒಂದು ದಂಡೆಯಿಂದ ಇನ್ನೊಂದು ದಂಡೆಗೆ ನಡೆದು ಹೋಗಬಹುದು. ಮಂಡಿಯುದ್ದಕ್ಕೆ ಮಾತ್ರ ನೀರಿದೆ. ಹಾಗಾಗಿ ಇದು ಒಂದು ಸೂಕ್ತ ಸಮಯ ಅಂತಲೇ ಹೇಳಬಹುದು. ನದಿಯಲ್ಲಿ ಮಿಂದು ಪಂಚಲಿಂಗಗಳ ದರ್ಶನವನ್ನು ಮಾಡಿ ಒಂದು ದಿನದ ಒಂದು ಹೊರ ಸಂಚಾರವನ್ನು ಮುಗಿಸ್ಕೊಳ್ಬಹುದು. ಒಂದು ಪ್ರಶಾಂತವಾದಂಥ ವಾತಾವರಣ, ಶುದ್ಧವಾದ ನೀರಿದೆ. ಸೋಪು ಶಾಂಪುಗಳನ್ನು ಬಳಸದೆ ನೀರನ್ನು ಅಶುದ್ಧ ಮಾಡದೇ ಇದ್ದರೆ ಸಾಕು. ಟೀ ಸಿಗುತ್ತಮ್ಮ? ಯಾಕೆ ಯಾರು ಇಲ್ಲ? ಖಾಲಿ ಖಾಲಿ ಹೊಡಿತಾ ಇದೆ ಎಲ್ಲ ಹೋಟ್ಲು. ಬರ್ತಾರಾ? ಹೌದಾ? ಸ್ವಲ್ಪ ಚಳಿ ಜಾಸ್ತಿ ಅಲ್ವಾ, ಲೇಟ್ ಆಗಿ ಬರ್ತಾರೆ ಮಾಡಕ್ಕೆ. ನಾನು ಶನಿವಾರ ಭಾನುವಾರ ಬಿಟ್ರೆ ಬೇರೆ ದಿವಸ ಜನ ಇರಲ್ಲ ಅನ್ಕೊಂಡೆ. ಇರ್ತಾರ? ಮಧ್ಯಾಹ್ನ ಆಯ್ತು ಅಂದ್ರೆ ಇರ್ತಾರೆ. ಇವಾಗ ಒಂದ್ ಸ್ವಲ್ಪ ಕಡಿಮೆ ಅಷ್ಟೇನೆ. ಹೌದಾ? ನೋಡು, 10 ಗಂಟೆ ಆದ್ರೂ ಜನ ಬಂದಿಲ್ವಲ್ಲ ಅಂತ. ಏನೇ ಇದ್ರು 12 ಗಂಟೆ ಮೇಲೆ ಜನ. ತಿಂಡಿ ಸಿಗುತ್ತಾ? ಬರೀ ಕಾಫಿ ಟೀನಾ? ಹಾ ಮೇಡಮ್, ಕಾಫಿ ಟೀ, ವಡಾ ಬಜ್ಜಿ ಬೋಂಡ ಅಷ್ಟೇನೆ ನಮ್ದು. ಆಗುತ್ತಾ ಚೆನ್ನಾಗಿ ವ್ಯಾಪಾರ? ಏನ್ ತಕ್ಕ ಮಟ್ಟಿಗೆ ಬನ್ನಿ. ಆಗ್ಲಿ ಹೋಗ್ಲಿ ಮಾಡ್ಲೇಬೇಕಲ್ಲ, ಜೀವನ ನಡಿಬೇಕಲ್ಲ. ಅದೇ. ಏನ್ ನಿಮ್ಮ ಹೆಸರು? ಬಸಮಣಿ ಅಂತ. ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾವು ಒಂದು 15 ವರ್ಷ ಆಯ್ತು. ಹೌದಾ? ಬೆಳಗಿಂದ ಸಂಜೆವರೆಗೂ ಇದೇ ವ್ಯಾಪಾರನಾ?